ಸಿಟಿ ತಿಗಳರಪೇಟೆಯಲ್ಲಿ ನೆಲೆಸಿರುವ ಶ್ರೀ ಕೋದಂಡ ರಾಮಸ್ವಾಮಿ ಭಜನೆ ಮಂದಿರ ಸುಮಾರು 1800 ಇಸ್ವಿನಲ್ಲಿ ಸ್ಥಾಪನೆ ಆಗಿರೋದು. ನಮ್ಮದು ಭಜನೆ ಮನೆ ಮುನ್ಸಾಮಪ್ಪ, ನಂತರ ಗುರುಕಪ್ಪ, ನಂತರ ರಾಮಕೃಷ್ಣಪ್ಪ, ಸಂಜೀವಪ್ಪ, ಈಗ ನಾವು ಚಂದ್ರಶೇಖರ್ ಆಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ತಲತಲದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. 225 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸರ್. ಸುಮಾರು 1800 ಇಸ್ವಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ತಾತ ಮುತ್ತಾತ ಅವರು. ಈಗ ಇವತ್ತಿನ ದಿವಸ 225ನೇ ವಾರ್ಷಿಕೋತ್ಸವ ಸಮಾರಂಭ ಮಾಡ್ತಾಯಿದ್ದಾರೆ. ವರ್ಷಗಳ ಚರಿತ್ರೆ ಇದೆ. ಏನು ಕಾರ್ಯಕ್ರಮ ಏನು ಒಂದು ಭಜನೆ ಗೀತೆಗಳು ಮಾಡಿದ್ವಿ. ಬೆಳಿಗ್ಗೆ 9ರಿಂದ 10, 10ರಿಂದ ಲಲಿತಾ ಸಹಸ್ರನಾಮ. ಈಗ ಮಹಾ ಅನುದಾನವನ್ನು ಏರ್ಪಡಿಸಿದೆ. ಸುಮಾರು 1000 ಜನಕ್ಕೆ ಅನುದಾನ. ನಮ್ಮ ಹೆಸರು ಚಂದ್ರಶೇಖರ್, ಗಣೇಶ, ಧರ್ಮೇಂದರ್, ಮಂಜು ಎಲ್ಲ ಸೇರಿ ನಮ್ಮ ಮಾಡ್ತಾಯಿದ್ವಿ. ನಾವು ಬೆಳಗ್ಗೆನೇ ವಿಶೇಷ ಪೂಜೆಗಳು ಇಟ್ಕೊಂಡಿದ್ವಿ. ಬೆಳಗ್ಗೆ ಭಜನೆ ತಂತ್ರದಿಂದ ಭಜನೆ ನುಡಿಸಿ ದೇವರಿಗೆ ಆರಾಧನೆ ಮಾಡಿಸಿ ಅಲ್ಲಿ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಅದನ್ನು ಆಚರಿಸ್ಕೊಂಡು, ಆಮೇಲೆ ಮಹಿಳೆಯರಿಂದ ಲಲಿತ ಸಹಸ್ರನಾಮವನ್ನು ಓದಿಸಿ ಅದನ್ನು ಶಾಂತಿ ಬರಲಿ ಅಂತ ಹೇಳಿ ಎಲ್ಲರಿಗೂ ಅದನ್ನು ಮಾಡಿಸಿ ಎಲ್ಲರಿಗೂ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗವನ್ನು ಮಾಡಿ ಏರ್ಪಡಿಸಿದ್ರು. ಅತಿಥಿಗಳು ಅಂತ ನಾವು ಎಲ್ಲರೂ ನೋಡ್ತಾ ಇದ್ದೀವಿ. ಬರೀ ಒಬ್ಬರು ಇಬ್ಬರು ಅಂತಲ್ಲ, ನಮ್ಮ ಸ್ವಾಮಿಗಳದ್ದು ಹೇಗೆ ಜ್ಞಾನದಂತ ಕರಗವರ ಪೂಜಾರಿ ಇದ್ದರು, ಅವ್ರ ಕೈಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿಸಿದ್ವಿ. ಬಿಟ್ಟು ಮಿಕ್ಕಿದ್ದು ಎಲ್ಲರೂ ಒಂದೇ ಅಂತ ನೋಡಿ ಎಲ್ಲರೂ ನಾವು ಒಟ್ಟಿಗೆ ಅಂತ ಮಾಡಿದ್ವಿ ಸರ್. ಪಾಲ್ಗೊಂಡಿರೋ ಸೇವಕ ಮಾಡಿರೋರು ಇಲ್ಲಿ ಅಕ್ಕಪಕ್ಕ ನಮ್ಮ ಸಂಬಂಧಿಕರು, ನಮ್ಮ ಹಿರಿಯರು, ಫ್ರೆಂಡ್ಸು, ಫ್ಯಾಮಿಲಿ ಅನ್ನೋರೆಲ್ಲರೂ ಸೇರಿ ತುಂಬ ಜನ ಕಷ್ಟಪಟ್ಟಿದ್ದಾರೆ. ಸುಮಾರು ಒಂದು ವಾರದಿಂದನೂ ಎಲ್ಲ ಅದು ಒಬ್ಬೊಬ್ಬರು ಒಂದೊಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಒಬ್ಬರು ಹೂವು, ಒಬ್ಬರು ಹಣ್ಣು ಅಂತ ಎಲ್ಲ ನೋಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್. ನನ್ನ ಹೆಸರು ದೀಪಕ್ ಅಂತ. ನಾನು ನಮ್ಮ ತಂದೆ ನಡೆಸ್ಕೊಂಡು ಬರ್ತಾಯಿದ್ರು. ಇವಾಗ ನಮಗೆ ಬಿಟ್ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಅವ್ರ ಕೆಳಗಡೆ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಹಾಗಾಗಿ ಹಿಂಗೆ ನಡೆಸ್ಕೊಂಡು ಮುಂದೆ ಹೋಗ್ತೀವಿ. ಹಿಂಗೆ ನಮ್ಮ ಮಕ್ಕಳು ಹಿಂಗೆ ಹೋಗಬೇಕು. ಇದನ್ನೆಲ್ಲ ಯಾವುದೂ ಬಿಡಬಾರ್ದು. ಇದನ್ನೆಲ್ಲ ಇನ್ನು ಈ ಕಾಲದಲ್ಲಿ ನಾವು ಯಾರು ನೋಡ್ತಾ ಇಲ್ಲ. ಇನ್ನು ಮುಂದೆ ಹಿಂಗೆ ಮಾಡ್ಕೊಂಡು ಹೋಗ್ಬೇಕಂತ ನಮಗೂ ಆಸೆ ಪಟ್ಟು ಮಾಡ್ತಾಯಿದ್ವಿ ಸರ್.